ಇಟ್ಕೋಬೇಕು. ಮೈಕ್ ಸರಿ ಇಲ್ಲ. ಹಾಂ ಆಗಿರಲಿಲ್ಲ, ಇಷ್ಟೊತ್ತು ಆಗಿಲ್ಲ. ಹಾಂ ವಶಗ ಸದಾ ಏನಾಯ್ತಲ್ಲಿ ಕದಾಚಿತ್ ತದೈಕ್ಯಂ ಪ್ರಾಪ್ನೋತಿ ಇತ್ಯರ್ಥ. ಆದ್ದರಿಂದ ಎಂದೂ ಐಕ್ಯವರು ಸದಾ ಇದ್ದಾಗ ಎಂದೂ ಸಾಧ್ಯ. ಬೆಂಕಿ ಅಕಸ್ಮಾತ್ ಒಮ್ಮೆ ತಣ್ಣಗಾಗಿಬಿಟ್ರೆ ಏನು ಹೇಳ್ಬೇಕು ಅದಕ್ಕೆ? ಬೆಂಕಿ ಅಂದ್ರೆ ಅರ್ಥ ಏನು? ಅದು ಬೆಂಕಿ ಅಲ್ಲ ಅಂತ ಅರ್ಥ ಅಷ್ಟೇ ಹೊರತು ಬೆಂಕಿ ತಣ್ಣಗಾಗಿದೆ ಅಂತ ಅರ್ಥ ಅಲ್ಲ. ಏನರ್ಥ ಅದಕ್ಕೆ? ಬೆಂಕಿನೇ ಅಲ್ಲ. ಬೆಂಕಿ ಸ್ವಭಾವ ಏನು? ಸುಡೋದು. ನೀರಿನ ಸ್ವಭಾವ ಏನು? ಹರಿಯೋದು. ತಂಪಿನ ಸ್ವಭಾವ ತಣ್ಣಗಿರೋದು. ಅದಿಲ್ಲ ಅಂದ್ರೆ ಅದು ಅಲ್ಲ ಅಂತ ಅರ್ಥ. ಜೀವ ಸದಾ ಸದ್ವಶಗ ಅಂತ ಹೇಳಿದ ಮೇಲೆ ವಶತ್ವ ಎಂಬುದು ಜೀವನ ಸ್ವರೂಪದಲ್ಲೇ ಇರೋದ್ರಿಂದ ಏನಾಗೋದಿಲ್ಲ, ಅದು ಐಕ್ಯ ಬಿಟ್ಟು ಹೋಗೋದಿಲ್ಲ, ಐಕ್ಯ ಬರೋ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು. ತರ್ಹಿ ಅಭೇದ ಶ್ರುತಿ ರಮಾನಂ ಸ್ಯಾದಿತ್ಯತೋ. ಹಾಗಿದ್ರೆ ಹೋಯ್ತಲ್ಲ, ಅಭೇದ ಶ್ರುತಿ ಹೋಯ್ತಲ್ಲ. ನಮ್ಗೆ ಎಲ್ಲಿ ಸಿಕ್ಕರೂ ಸಾಕು, ಕಥೆ ಮುಗೀತು ಎಂಬುದು ಅಂತ ಹೇಳಿದ್ರೆ ಹೇಳ್ತಾರೆ, ಸರಿಯಲ್ಲ. ಜೀವ ತದ್ವಶ ಇತ್ತೇವ ವಾಚ್ಯೆ ಜೀವ ತದ್ವಶಗ ಇತ್ಯುಕ್ತಂ ಗಮಿರತ್ರ ಜ್ಞಾನಾರ್ಥ. ಅದಕ್ಕೆ ಹೇಳ್ತಾರೆ ಜೀವ ತದ್ವಶ ಅಂತ ಹೇಳಲಿಲ್ಲ ಆಚಾರ್ಯರು, ಜೀವ ತದ್ವಶಗ ಅಂತ ಹೇಳಿದ್ದಾರೆ. ಅದಕ್ಕೇನು ವಿಶೇಷ ಅಂದ್ರೆ ಗಮಿರತ್ರ ಜ್ಞಾನಾರ್ಥ ಆನಂದಾದೇರುಪಲಕ್ಷಣಂ ಜೀವ ಪ್ರಸ್ತುತ ಹರ್ಯಧೀನ ಜ್ಞಾನಾನಂದಾದಿಮಾಂಶ್ಚ ಇತ್ಯರ್ಥ. ತತ್ವಮಸಿ ಶಬ್ದಕ್ಕೆ ಐಕ್ಯ ಅಂತ ಅರ್ಥ ಇದ್ದಿದ್ರೆ ವಿರೋಧ ಬರೋ. ಐಕ್ಯ ಅಂತ ಅರ್ಥ ಇಲ್ಲ. ಪರಮಾತ್ಮನಿಗೆ ಸದೃಶವಾಗಿ ಯತ್ಕಿಂಚಿತ್ ಜ್ಞಾನ ಆನಂದಾದಿ ಹೊಂದಿದ್ದಾನೆ ಅಂತ ಅಷ್ಟೇ ಅರ್ಥ. ಆದ್ದರಿಂದ ಅಲ್ಲಿ ಹೇಳಿರೋದು ಭೇದ ಅಭೇದ ಹೇಳೇ ಇಲ್ಲ. ಅಲ್ಲಿ ಭೇದ, ಇಲ್ಲಿ ಭೇದ, ಅಭೇದ ಅಂತಾಗಿದ್ರೆ ವಿರೋಧ ಬರೋದು. ಎರಡು ಕಡೆ ಹೇಳಿರೋದೇನೋ ಭೇದನೆ. ಅಲ್ಲಿ ಭೇದ, ಇಲ್ಲಿ ಸಾದೃಶ್ಯ ಹೇಳ್ತಾರೆ. ಸಾದೃಶ್ಯ ಯಾವಾಗಲೂ ಏನು ಹೇಳುತ್ತೆ? ಇಬ್ಬರು ಸಿಮಿಲರ್ ಅಂದ್ರೆ ಏನರ್ಥ? ಬೇರೆ ಅಂತಾನೆ ಅರ್ಥ. ಸಿಮಿಲರ್ ಅನ್ನೋದು ಸೇಮ್ ಬೇರೆ, ಸಿಮಿಲರ್ ಬೇರೆ. ಸಿಮಿಲರ್ ಅಂದಾಗ ತತ್ವಮಸಿ ಶಬ್ದಕ್ಕೆ ಸಿಮಿಲರ್ ಅಂತ ಅರ್ಥನೇ ಹೊರತು ಸೇಮ್ ಅಂತ ಅರ್ಥ ಅಲ್ಲ. ನೀನು ತಿಳ್ಕೊಂಡಿದ್ದೀನಿ ತಪ್ಪದಷ್ಟೇ. ತಥಾಚ ಈಶ್ವರವತ್ ಜೀವೋಪಿ ಜ್ಞಾನಾದಿಮಾನಿತಿ ಕೃತ್ವ ಆದಿತ್ಯೋ ಯೂಪಃ ಸಿಂಹಶ್ಚೈತ್ರ ಇತ್ಯಾದಿವತ್ ಅಭೇದ ಶ್ರುತಿ ಸಾದೃಶ್ಯಾತ್ ಅಭೇದ ಪರ ಇತ್ಯುಕ್ತಂ ಭವತಿ. ಯೂಪಃ ಆದಿತ್ಯ. ಯಜ್ಞಯಾಗಗಳಲ್ಲಿ ಯೂಪ ದೊಡ್ಡ ಕಂಬ ಇರುತ್ತೆ, ಅಲ್ಲಿ ಆವಾಹನ ಮಾಡಿರ್ತಾರೆ. ಏನಂತಾರೆ ಅದನ್ನ? ಆದಿತ್ಯ ಅಂದ್ಬಿಡ್ತಾರೆ, ಕರೆದಿಟ್ಟಿದ್ದಾರೆ ಈಗಾಗಲೇ. ಆಮೇಲೆ ಸಿಂಹಶ್ಚೈತ್ರ, ಒಬ್ಬ ಒಟು ಇದ್ದಾನೆ, ಅವನು ಸಿಂಹ ಅಂತ ಕರೆದು. ಯಾತಕ್ಕೆ? ಸಾದೃಶ್ಯ, ಸಿಂಹದ ಸಾದೃಶ್ಯ ಪರಾಕ್ರಮ ಅವನಲ್ಲಿದೆ ಅಂತ ಅರ್ಥ. ಇನ್ನು ಪಿತೃಕಾರ್ಯ ಮಾಡೋರಿಗಂತೂ ಇಲ್ಲಿ ಪಿತೃಗಳನ್ನು ಕೂಡಿಸ್ರಿ, ಪಿತಾಮಹನು ಕೂಡಿಸ್ರಿ ಇರ್ತಾರೆ. ಇರೋ ದರ್ಬೆಗಳು ಅಷ್ಟೇ. ಅವು ಏನ್ ಮಾಡಿದ್ದಾರೆ ಅಲ್ಲಿ? ಆವರಣೆ ಮಾಡಿಬಿಟ್ಟಿದ್ದಾರೆ. ಅದು ಸಾಧನ ಏನು ಹೇಳಿದ್ರೆ ಸನ್ನಿಧಾನ ಹೇಳಿದ್ರೆ ಹೊರತು ಆಕ್ಚುಲಿ ಏನೋ ಅಭೇದ ಅಲ್ಲ. ಆಮೇಲೆ ಏನ್ ಮಾಡಿದ್ರು? ದರ್ಬೆ ಇತ್ತಾಗ್ಬಿಡ್ತಾರೆ. ಪಿತೃಗಳು ಹೋಗ್ಬಿಟ್ರು ಅಂತ ಅರ್ಥ ಆಗಿದ್ರೆ ಪಿತೃಗಳು ಕತೆ ಮುಗಿತು ಅಂತ ಅರ್ಥನ ಅಲ್ಲ. ಸನ್ನಿಧಾನ ಬಂತು, ಸನ್ನಿಧಾನ ಹೋಯ್ತು ಅಷ್ಟೇ ಹೊರತು ದರ್ಬೆನೆ ಪಿತೃಗಳೇ. ಅಲಂಕಾರ ಕೂಡಿಸಿರ್ತಾರೆ, ಅನಿರುದ್ಧಾಯ ನಮಃ ಅಂತ ಹಾಕ್ತಾರೆ. ಅವನು ಕೂತಿರೋದು ಯಾರೋ ಬ್ರಾಹ್ಮಣ, ಅನಿರುದ್ಧಾಯ ನಮಃ ಸಂಕಷ್ಟ. ಎಲ್ಲಿಂದ ಬಂತದು? ಆವಾಹನ ಮಾಡಿದ್ದಾರೆ ಅಷ್ಟೇ ಹೊರತು ಏನಿಲ್ಲ. ಅಲ್ಲಿ ಹಾಗೆ, ಇಲ್ಲೂ ತತ್ವಮಸಿ ಅಂದ್ರೆ ಹಾಗೆ. ಅರ್ಥ ಆಯ್ತಾ? ತತ್ವಮಸಿ ಅಂದ್ರೆ ಹಾಗೆ, ವೆರಿ ಇಂಪಾರ್ಟೆಂಟ್. ಸಿಂಹಶ್ಚತ್ರ ಇತ್ಯಾದಿವತ್ ಅಭೇದ ಶ್ರುತಿ ಸಾದೃಶ್ಯಾತ್ ಅಭೇದ ಪರ ಇತಿ ಉಕ್ತಂ ಭವತಿ. ಇದೆಲ್ಲ ಎಷ್ಟು ಕ್ಲಿಯರ್, ಯಾವ ಗೊಂದಲನೂ ಇಲ್ಲ. ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಂಡು ಒದ್ದಾಡ್ತಾರೆ ಹೊರತು ಯಾವ ಗೊಂದಲನೂ ಇಲ್ಲ ಅದರಲ್ಲಿ. ನಾನು ಅಥಾಪಿ ಜ್ಞೋ ಅತ ಏವೇತಿ ಜೀವಸ್ಯಾಪಿ ಉತ್ಪತ್ತಿರುಕ್ತ ತಥಾತ್ವೇ ಜೀವೋ ವಿನಾಶಿ ಜನಿಮತ್ವಾದಿತಿ ಯುಕ್ತ್ಯಪೇಕ್ಷಯ ಯುಕ್ತ್ಯುಪೇತದೆಯ ಬ್ರಹ್ಮನ್ ಲಯಮಭ್ಯುಪೈತಿ ಇತಿ ಜೀವಾನಿತ್ಯತ್ವ ಶ್ರುತ್ಯ ಸೋ ಅನಾದಿನ ಪುಣ್ಯೇನ ಪಾಪೇನ ಚ ಅನುಬದ್ಧಃ ಪರೇಣ ನಿರ್ಮುಕ್ತಃ ಆನಂತ್ಯಾಯ ಕಲ್ಪತೆ ಇತಿ ಜೀವನಿತ್ಯತ್ವ ಶ್ರುತೇಃ ವಿರುದ್ಧತ್ವೇನ ಅಮಾನತ್ವೇ ಪ್ರಾಪ್ತೆ ಜ್ಞೋ ಅತ ಏವ ಇತ್ಯತ್ರ ಚ ರೇತೋ ರೂಪ ಉಪಾದ್ಯುತ್ಪತ್ತಿತ್ಯುಕ್ತಾವಪಿ ಉಪಾದ್ಯುತ್ಪತ್ತ್ಯ ಪ್ರತಿಬಿಂಬ ರೂಪ ಜೀವೋತ್ಪತ್ತೇಃ ಅವಶ್ಯಕತ್ವೇ ವಿನಾಶಿತ್ವಾ ದ್ರವ್ಯಾದಿತ್ಯತಃ ಪ್ರಾಪ್ತಂ ಯಾವದಾತ್ಮಭಾವಿತ್ವಾಚ್ಚ ನ ದೋಷಃ ತದ್ದರ್ಶನಾದಿತಿ. ಅದಕ್ಕೆ ಸೂತ್ರ ತಸ್ಯಾಪ್ಯರ್ಥ ಜೀವಸ್ತದ್ವಶಗ ಸದಾ ಇತಿ. ಪ್ರಶ್ನೆ ಏನು? ನಾನು ಅಥಾಪಿ ಜ್ಞೋ ಅತ ಏವೇತಿ ಜೀವಸ್ಯಾಪಿ ಉತ್ಪತ್ತಿರುಕ್ತ. ಜ್ಞೋ ಅತ ಏವ ಅಂತ ಸೂತ್ರ, ಅದರಲ್ಲಿ ಜೀವನಿಗೆ ಉತ್ಪತ್ತಿ ಇದೆ ಅಂತ ಹೇಳಿದ್ದೀರಿ. ತಥಾತ್ವೇ ಜೀವೋ ವಿನಾಶಿ, ಜೀವನಿಗೆ ಹುಟ್ಟಿದೆ ಅಂದಮೇಲೆ ಏನಿರ್ಬೇಕು? ಅವನಿಗೆ ಸಾವಿರಬೇಕು. ಅದಕ್ಕೆ ಯಾಕೆ ವಿನಾಶಿ? ಜನಿಮತ್ವ, ಹುಟ್ಟನ್ನು ಹೊಂದಿರುವ ಕಾರಣದಿಂದನೇ ಅವನು ಸಾವನ್ನು ಹೊಂದಿರುವನು ಅಂತ ಯಾಕೆ ಹೇಳಬಾರದು? ಇತಿ ವಿತ್ಯುಪೇತಯ ಬ್ರಹ್ಮನ್ ಲಯಮಭ್ಯುಪೈತಿ ಇತಿ ಜೀವ ಅನಿತ್ಯತ್ವ ಶ್ರುತ್ಯ
ಬ್ರಹ್ಮನಲ್ಲಿ ಲಯ ಹೊಂತಾನೆ ಜೀವ ಅಂತ ಹೇಳಿದ್ರಿಂದ ಜೀವ ಏನಾಯ್ತು ಅಲ್ಲಿಗೆ ಅನಿತ್ಯ ಅಂತಾಯ್ತು. ಸೊ ಅನಾದಿನ ಪುಣ್ಯೇನ ಪಾಪೇನ ಚಾನುಬದ್ಧ ಪರೇಣ ನಿರ್ಮುಕ್ತ ಅನಂತ್ಯಾಯ ಕಲ್ಪತೆ. ಪರಮಾತ್ಮ ಅನಾದಿಯಾದ ಪುಣ್ಯ ಪಾಪಗಳಿಂದ ಅನುಬದ್ಧ ಜೊತೆಗೂಡಿರತಕ್ಕಂತಹ ಜೀವ ಪರೇಣ ಪರಮಾತ್ಮನಿಂದ ನಿರ್ಮುಕ್ತ ಮುಕ್ತಿ ಹೊಂದಿದವನಾಗಿ ಅನಂತ್ಯಾಯ ಕಲ್ಪತೆ ಅನಂತವಾಗಿ ಬಿಡ್ತಾನೆ, ಅಂದರೆ ನಿತ್ಯನಾಗಿ ಬಿಡ್ತಾನೆ ಅಂತ ಹೇಳ್ತೀರಲ್ಲ. ಇದು ಜೀವಸ್ಯ ನಿತ್ಯತ್ವ ಶ್ರುತೇ ವಿರುದ್ಧತ್ವೇನ. ಜೀವನಿಗೆ ಹುಟ್ಟು ಸಾವುಗಳಿದೆ ಅಂದ್ರೆ ಅನಿತ್ಯ. ನೀವು ಮುಂದೆ ಮುಕ್ತಿಯಲ್ಲಿ ನಿತ್ಯನಾಗ್ತಾನೆ ಅಂತ ಹೇಳಿದ್ರಿ. ಅನಿತ್ಯ ಜೀವ ನಿತ್ಯ ಹೇಗೆ ಆಗ್ತಾನೆ? ಆದ್ದರಿಂದ ಏನಲ್ಲ, ಶ್ರುತಿ ಪ್ರಮಾಣ ಅಲ್ಲ. ಶ್ರುತಿ ಪ್ರಮಾಣ ಅಲ್ಲ ಅಂದಮೇಲೆ ಶ್ರುತಿಯಲ್ಲಿ ಹೇಳಿದ ವಿಷ್ಣುವಾಗಲಿ ಅವನ ಸರ್ವಕರ್ತೃತ್ವವಾಗಲಿ ಎಲ್ಲ ಹೊರಟೋಯ್ತು ಅಂತ ವಾದ. ಅಮಾನತ್ವೇ ಪ್ರಾಪ್ತೆ ವಿಘ್ನೋ ಅತ ಇತ್ಯತ್ರ ಚ ರೇತೋ ರೂಪ ಉಪಾಧ್ಯುತ್ಪತ್ಯುಕ್ತಾವಪಿ ಉಪಾಧ್ಯುತ್ಪತ್ಯ ಪ್ರತಿಬಿಂಬ ರೂಪ ಜೀವೋತ್ಪತ್ತೇರಾವಶ್ಯಕತ್ವೇ ವಿನಾಶಿತ್ತ ದ್ರವ್ಯಾದಿತ್ಯತಃ ಪ್ರಾಪ್ತಂ. ಅದೇ ರೀತಿ ಮುಂದೆ ಅಮಾನತ್ವೇ ಪ್ರಾಪ್ತೆ, ಆದ್ದರಿಂದ ಅಮಾನತ್ವ ಬಂದಿದ್ದರಿಂದ ಜೀವನಿಗೆ ರೇತೋರೂಪ ಉಪಾಧಿ ಉತ್ಪತ್ಯುಕ್ತಾವಪಿ. ನೋಡಯ್ಯ, ಜೀವ ಹುಟ್ಟೋದಿಲ್ಲ, ರೇತಸ್ಸರಿಂದ ರೇತಸ್ ಕೇಳ್ತೇವೆ ಅಂತ ಕೇಳಿದರೆ ಉಪಾಧಿ ಬರಲಿ ಏನೇ ಬರಲಿ ಒಂದು ರೀತಿ ಹುಟ್ಟಿದೆಯೋ ಇಲ್ಲೋ ಸಾವಿದೆ ಅಂತ ಅರ್ಥ. ಉಪಾಧಿ ಉತ್ಪತ್ಯ ಪ್ರತಿಬಿಂಬ ರೂಪ ಜೀವೋತ್ಪತ್ತೇ ಅವಶ್ಯಕತ್ವೇ ವಿನಾಶಿತ್ತ ದ್ರವ್ಯಾತ್. ಧ್ರುವಸ್ಯ ಭಾವ ದ್ರವ್ಯಂ, ವಿನಾಶಿತ್ವ ಅನ್ನೋದು ಗ್ಯಾರಂಟಿ. ಹುಟ್ಟಿದ ಜೀವನಿಗೆ ಯಾವುದು ಗ್ಯಾರಂಟಿ? ಸಾವು ಗ್ಯಾರಂಟಿ ಅಂದಮೇಲೆ ಅನಿತ್ಯತ್ವ ಬಂತು. ಅದಕ್ಕೆ ಉತ್ತರ ಕೊಡ್ತಾರೆ ಸೂತ್ರ. ಯಾವದಾತ್ಮಭಾವಿತ್ವಾಚ ನ ದೋಷಃ ತದ್ದರ್ಶನಾದಿತಿ. ಜೀವನಿಗೆ ಎಂದೂ ಸಾವಿಲ್ಲ, ಜೀವನಿಗೆ ನಿತ್ಯತ್ವ ಇದೆ ಅಂತ ಸೂತ್ರ ಹೇಳ್ತಾ ಇದೆ. ಸೊ ಶ್ರುತಿಯ ಅರ್ಥ ಏನಲ್ಲಿ? ದೇಹ ಅನಿತ್ಯ ಅಂತಾನೆ ಹೊರತು ಜೀವನ ಸ್ವರೂಪ ಏನಲ್ಲ, ಅನಿತ್ಯ ಅಲ್ಲ. ಅವನ ಸ್ವರೂಪಕ್ಕೆ ಹುಟ್ಟಿಲ್ಲ. ಹುಟ್ಟಿರೋದು ಯಾವುದಕ್ಕೆ? ದೇಹ. ಹುಟ್ಟಿದ್ದು ದೇಹ, ಹೋಗೋದು ದೇಹ. ಹುಟ್ಟಿದ್ದು ಜೀವ ಅಲ್ಲ. ಸೊ ಜೀವನಿಗೆ ಸಾವಿಲ್ಲ ಅಂದಮೇಲೆ ಅವ್ರಿಗೆ ಹುಟ್ಟಿದ ಪ್ರಶ್ನೆ ಬರಲೂ ಇಲ್ಲ ಅಂತ ಅರ್ಥ. ತಸ್ಯಾಪ್ಯರ್ಥ ಜೀವ ತದ್ವಶಗ ಸದಾ ಇತಿ. ಜೀವ ಸದಾ ಏನದಕ್ಕೆ ಅರ್ಥ ಅಂದರೆ ಜೀವ ಸದಾ ತದ್ವಶತ್ವೇನ ವಿದ್ಯಮಾನ ನ ಕದಾಚಿತ್ ಉಪಾಧಿನಾಶಾದಿನ ಹೀಯತೆ ಇತ್ಯರ್ಥ. ದೇಹ ಎಂಬುದು ಉಪಾಧಿ. ಉಪಾಧಿ ಹೋದರೆ ಜೀವ ಹೋಗ್ತಾನೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ. ಯಾಕೆ? ಉಪಾಧಿಯಿಂದ ಬಂದ ಪ್ರತಿಬಿಂಬ ಉಪಾಧಿ ಹೋದಾಗ ಹೋಗ್ಬಿಡುತ್ತಲ್ಲ ಅಂತ ಕೇಳಿದರೆ ಅಂಥ ಉಪಾಧಿ ಅಲ್ಲ ಇದು. ಏನು ಹೇಳಿದ್ದಾರಲ್ಲಿ? ಸ್ವರೂಪ ದೇಹನೇ ಉಪಾಧಿ. ಎಲ್ಲಿ ಬಂದಿದೆ ಅದೆಲ್ಲ? ಎಲ್ಲಿ ಬಂದಿದೆ? ಅಲ್ಲ ಅಲ್ಲ ಅಲ್ಲ, ಅದು ಅದ್ವೈತಗಳ ಖಂಡನೆಗೆ ಅಷ್ಟೇ. ಅದು ಎಲ್ಲಿ ಹೇಳಿದ್ದಾರೆ? ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಗೊತ್ತಾಯ್ತಾ? ಜೀವನ ಸ್ವರೂಪ ದೇಹವೇ ಅವನಿಗೆ ಸ್ವರೂಪ ಉಪಾಧಿ ಅಂತ ಹೇಳಿರೋದ್ರಿಂದ ನಚ ಪ್ರತಿಬಿಂಬಸ್ಯ ಕ್ರಿಯಾ ಸೈ ಬಿಂಬ ಕ್ರಿಯೇವ ಕ್ರಿಯಾವಾನ್ ಅವರು ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ನೀವು ತಪ್ಪು ತಿಳ್ಕೊಂಡಿದ್ದೆ. ಜೀವನಿಗೆ ಉಪಾಧಿಯಿಂದಾಗಿ ಪ್ರತಿಬಿಂಬತ್ವ ಇದ್ರೂ ಕೂಡ ಉಪಾಧಿ ಏನದು? ನಿತ್ಯ. ಆದ್ದರಿಂದ ನಿತ್ಯ ಪ್ರತಿಬಿಂಬತ್ವ ನಿತ್ಯ ಭೇದ, ಹೊತ್ತು ನಿತ್ಯ ಹೋಗಲೇ ಇಲ್ಲ. ನ ಕದಾಚಿದಪಿ ಉಪಾಧಿನಾಶಾದಿನ ಹೀಯತೆ ಇತ್ಯರ್ಥ. ಬಾಹ್ಯ ದೇಹ ರೂಪ ಉಪಾಧೇ ಜನ್ಮಲಯವತ್ವೇಪಿ ಸ್ವರೂಪೋಪಾಧೇ ಅನ್ಯಸ್ಯ ಅನಾದಿ ನಿತ್ಯಸ್ಯ ಭಾವಾತ್. ಅದಿಷ್ಟು ಗೀತಾ ವಿಸ್ತಾರ ಹೇಳಿಬಿಟ್ಟಿದ್ದಾರೆ. ಸಿಂಪಲ್ ಇದು, ಹೋಲ್ ಸಮ್ಮರಿ. ಬಾಹ್ಯ ದೇಹ ರೂಪ ಉಪಾಧೇ ಜನ್ಮಲಯವತ್ವೇ ಅಪಿ. ಬಾಹ್ಯ ದೇಹ ರೂಪ ಉಪಾಧೇ ಜನ್ಮಲಯವತ್ವೇ ಅಪಿ. ಬಾಹ್ಯ ದೇಹ ಎಂಬ ಉಪಾಧಿಗೆ ಜನ್ಮಲಯ ಇದ್ರೂ ಕೂಡ ಸ್ವರೂಪೋಪಾಧೇ ಸ್ವರೂಪ ಅನ್ನೋ ಉಪಾಧಿಗೆ ಅನ್ಯಸ್ಯ, ಅದು ಬೇರೆ, ಅದು ಅನಾದಿ ನಿತ್ಯಸ್ಯ ಭಾವ. ಎರಡು ಉಪಾಧಿ ಇದೆ ಅಲ್ಲಿ, ಬಿಟ್ಬಿಟ್ಟ ಇವನು, ಒಂದೇ ತಿಳ್ಕೊಂಡ್ಬಿಟ್ಟ. ಇಲ್ಲಿ ಕನ್ನಡಿಯಲ್ಲಿ ಏನಾಯ್ತು? ಪ್ರತಿಬಿಂಬ ಕಾಣಿಸ್ತು. ಪ್ರತಿಬಿಂಬ ಕಾಣಿಸೋಕೆ ಉಪಾಧಿ ಯಾವುದು? ಕನ್ನಡಿ. ಕನ್ನಡಿ ಒಡೆದೋಯ್ತು. ಏನಾಯ್ತಾಗ? ಪ್ರತಿಬಿಂಬ ಹೋಯ್ತು. ಒಂದು ಉಪಾಧಿ ಇತ್ತು, ಒಂದು ಹೋಯ್ತು. ಆದರೆ ಇಲ್ಲಿ ಎರಡು ಉಪಾಧಿ ಇವೆ. ಮೊದಲೇದು ಯಾವ ಉಪಾಧಿ ಯಾವುದು? ಸ್ವರೂಪ ದೇಹ. ಹೊರಗಿಂದ ಯಾವುದು? ಸ್ಥೂಲ ದೇಹ. ನೀವು ಸ್ಥೂಲ ದೇಹ ಬಗ್ಗೆ ಮಾತಾಡ್ತಿದ್ದಿ ಇಷ್ಟೊತ್ತು ಕೂಡ. ಸ್ಥೂಲ ದೇಹ ಹೋಗಿದ್ರಿಂದ ಆ ಉಪಾಧಿ ನಿಮಿತ್ತವಾದ ಅಧೀನ್ಯ ಹೋಯ್ತೇ ಹೊರತು ಸ್ವರೂಪ ದೇಹದ್ದಿದೆಯಲ್ಲ. ಈ ಗೌರ್ಮೆಂಟ್ ರಿಟೈರ್ ಆದ, ರಿಟೈರ್ ಆದ ಹುಚ್ಚುಚ್ಚ ನಡ್ಕೋಬೇಕು ಅಂತ ಅರ್ಥನಾ? ಅವನ ಸರ್ವಿಸ್ ಸರ್ವೆಂಟ್ ಎಂಬ ಉಪಾಧಿ ಹೋಯ್ತೀಗ. ಆದ್ರೆ ಏನವನೀಗ ಸಿಟಿಜನ್ ಅನ್ನೋ ಉಪಾಧಿ ಇದೆ, ಹೋಗ್ಲಿಲ್ಲ ಅದು. ಸಿಟಿಜನ್ ಅನ್ನೋ ಉಪಾಧಿ ಇರೋದ್ರಿಂದ ನಾ ರಿಟೈರ್ಡ್ ಆಗಿದೆ, ಕಳತನ ಮಾಡಬಹುದು, ಇನ್ಮೇಲೆ ಲಂಚ ತಗೋಬಹುದು. ಇಲ್ಲ, ಈಗಲೂ ತಗೊಳ್ಳ, ಆಗಲೂ ತಗೊಳ್ಳಲ್ಲ. ಯಾಕೆ? ಅದೆಂಥದ್ದು? ನಿತ್ಯ ಧರ್ಮ. ಅದು ಆಫೀಸ್ಗೆ ಹೋಗೋದೆಲ್ಲ ಇಲ್ಲ. ಯಾಕೆ? ಅನಿತ್ಯ. ಆಫೀಸ್ಗೆ ಹೋಗೋದು ಎಂಥದ್ದು? ಕೆಲಸ ಇರೋವರೆಗೂ. ಕೆಲಸ ಹೋದ್ಮೇಲೆ ಆಫೀಸ್ಗೆ ಹೋಗೋ ಪ್ರಸಂಗ. ರಿಟೈರ್ ಆದ್ರೂ ಇಲ್ಲ, ಡಿಸ್ಮಿಸ್ ಆದ್ರೂ ಇಲ್ಲ, ಮುಗಿದೋಯ್ತದು. ಆದರೆ ಇದು ಬದುಕೋದು, ಅನ್ನ ಊಟ ಬೇಡ, ತಿಂಡಿ, ಅವೆಲ್ಲ ಏನವು? ಏನವೆಲ್ಲ?
ನಿತ್ಯ ಅವ್ರು ರಿಟೈರ್ ಆದ್ರೂ ಅಷ್ಟು ರಿಟೈರ್ ಆಗಿದೆ ಅಂತ ಊಟ ಹಾಕೋದು ಬಿಟ್ಬಿಡ್ತಾರೆ ಪಾಪ. ರಿಟೈರ್ ಆಗಿದೆ ಇನ್ಯಾಕೆ ಊಟ ಅಂತೇಳಿ ಬಂದಿ ಟೈಮ್ ಇರ್ತದೆ. ಅವನೇನಾಗ್ತದಾಗ ಅರ್ಥನೇ ಇಲ್ಲ, ಅದಕ್ಕೆ ಇದು ಸಂಬಂಧನೇ ಇಲ್ಲ. ಅದರಿಂದಾಗಿನೇ ಅನೇಕ ಉಪಾಧಿಗಳಿದ್ದಾಗ ಗೊತ್ತಾಯ್ತು, ಎಲ್ಲ ಉಪಾಧಿ ಹೋದರೆ ಮಾತ್ರ ಪ್ರತಿಬಿಂಬ ಹೋಗೋದು. ಇಲ್ಲಿ ಒಂದು ಉಪಾಧಿ ಗಟ್ಟಿ ಕೂತಿದೆ, ಯಾವುದದು? ಅದು ಅನಾದಿ ಮತ್ತು ನಿತ್ಯವಾದದ್ದು, ಇದು ಟೆಂಪರರಿ. ಇದು ಆದ್ದರಿಂದ ಇದಕ್ಕೆ ನೀವು ವ್ಯತ್ಯಾಸನೇ ಗೊತ್ತಿಲ್ಲ ಮಾತಾಡ್ತೀನಿ ಅಂತ ಹೇಳ್ತಾರೆ. ಪ್ರತಿಯೊಂದು ಮಾತು ಭಾರಿ ಇಂಪಾರ್ಟೆಂಟ್. ಇವು ಸುಮ್ಮನೆ ಮಾತಾಡೋದು ಬೇರೆ, ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳೋದು ಬೇರೆ. ಎರಡು ಉಪಾಧಿ ಇರೋದೇ ಎರಡು ಉಪಾಧಿ. ಒಂದು ಉಪಾಧಿ ಸ್ವರೂಪೋಪಾಧಿ, ಇನ್ನೊಂದು ಬಾಹ್ಯೋಪಾಧಿ. ಬಾಹ್ಯೋಪಾಧಿ ಬಾಹ್ಯ ದೇಹ. ಬಾಹ್ಯ ದೇಹ ನಿತ್ಯ ಅದು ಹೋಗುತ್ತೆ, ಸ್ವರೂಪ ದೇಹ ಹೋಗೋದಿಲ್ಲ. ಆದ್ದರಿಂದ ನಿತ್ಯ ಪ್ರತಿಬಿಂಬ ನಿತ್ಯತ್ವ ಹೇಳಿದ್ದಾರಲ್ಲಿ. ಪ್ರತಿಬಿಂಬ ನಿತ್ಯತ್ವ ಹೇಳಿದ್ದರಿಂದ ಎಂದೂ ಕೂಡ ನಾಶ ಇಲ್ಲ. ಜೀವಸ್ತರಾ ತದ್ವಶತ್ವೇನ ವಿದ್ಯಮಾನ ಕದಾದಿ ಉಪಾಧಿ ನಾಶ ನಿಹಿತೆ ಇತ್ಯರ್ಥ. ಬಾಹ್ಯದೇಹಸ್ಯ ಬಾಹ್ಯದೇಹರೂಪೋಪಾಧೇಃ ಜನ್ಮಲಯವತ್ವೇಪಿ ಸ್ವರೂಪ ಉಪಾಧೇಃ ಅನ್ಯಸ್ಯ ಅನಾದಿನಿತ್ಯಸ್ಯ ಭಾವ. ಅನಾದಿ ಪ್ಲಸ್ ನಿತ್ಯ. ತಸ್ಯ ಯೋ ಅನುತ್ಪತ್ತಿಲಯಃ ಇತ್ಯುಕ್ತ ದಿಶಾ ಅನಾದಿ ನಿತ್ಯ ಬಿಂಬಭೂತ ಈಶ್ವರ ಸನ್ನಿಧೇಶ್ಚ ಭಾವೇನ ಅನಾದಿರ್ನಿತ್ಯೋ ಜೀವ ಇತಿ ಭಾವಃ. ಅದಕ್ಕೆ ಸೋ ಅನುತ್ಪತ್ತಿ ಲಯ. ಆದ್ದರಿಂದ ಉತ್ಪತ್ತಿನೂ ಇಲ್ಲ, ಲಯನೂ ಇಲ್ಲ. ಅನುತ್ಪತ್ತಿ ಅಲಯ ಇತ್ಯುಕ್ತ ದಿಶಾ ಅಲ್ಲಿ ಹೇಳಿದ ಹಾಗೆ ಅನಾದಿ ನಿತ್ಯ ಬಿಂಬಭೂತ ಈಶ್ವರ ಸನ್ನಿಧೇಶ್ಚ. ಇನ್ನೊಂದಿದೆ ನಾಶವಾಗಲಿಕ್ಕೆ. ಏನಿದೆ ಇನ್ನೊಂದು ನಾಶಕ್ಕೆ ಕಾರಣ ಏನಿದೆ? ಉಪಾಧಿ ನಾಶವಾದರೂ ಪ್ರತಿಬಿಂಬ ನಾಶವಾಗುತ್ತೆ. ಇನ್ನೊಂದೇನು? ಸನ್ನಿಧಿ. ಸನ್ನಿಧಿ ಅಂದ್ರೆ ಏನು? ಉದಾಹರಣೆಗೆ ಇಲ್ಲಿ ಕನ್ನಡಿ ಇದೆ, ಇಲ್ಲಿ ನಿಂತಿದ್ದ ಕಾಣಿಸ್ತು, ಅಲ್ಲಿ ನಿಂತ್ಕೊಂಡ ಕಾಣಿಸ್ತಿಲ್ಲ. ಯಾತಕ್ಕೆ? ಕಾಂಟ್ಯಾಕ್ಟ್ ದೂರ ಹೋಯ್ತು. ಸೊ ಬಿಂಬದ ಕಾಂಟ್ಯಾಕ್ಟ್ ತಪ್ಪಿದ್ರು ಕೂಡ ಏನಾಯ್ತು ಅಲ್ಲಿಗೆ? ಆದರೆ ಜೀವ ಸರ್ವತ್ರ ವ್ಯಾಪ್ತ ಪರಮಾತ್ಮ. ಆದ್ರಿಂದ ಏನಾಗಲಿಲ್ಲ, ಅದು ಆಗಲಿಲ್ಲ. ಎಷ್ಟು ಉತ್ತರ ಇದೆ ಅದು. ದೇವ್ರ ವ್ಯಾಪ್ತಿ ಒಪ್ಪಿಕೊಳ್ಳೋದ್ರ ಪ್ರಸಂಗ ಬಂದ್ಬಿಡ್ತಿತ್ತು. ಸರ್ವತ್ರ ವ್ಯಾಪ್ತವಾದ ವಸ್ತು. ಆಕಾಶ ಎಲ್ಲಿಡಿದ್ರು ಆಕಾಶ ಮಾತ್ರ ಕಾಣುತ್ತೆ ಕನ್ನಡಿ ಒಳಗೆ. ಏನು ಕಾಣದೆ ಹೋದ್ರು ಆಕಾಶ ಕಾಣೋದು ಗ್ಯಾರಂಟಿ. ಯಾತಕ್ಕೆ? ಸರ್ವತ್ರ ವ್ಯಾಪ್ತ. ಗೊತ್ತಾಯ್ತಾ? ಈ ಮರ ಗಿಡ ಇವನು ಎಲ್ಲ ಕಡೆ ಹೋಗ್ಬಿಡ್ಬೋದು, ಅದಕ್ಕೆ ಅದು ಹೋಗೋದಿಲ್ಲ. ಯಾತಕ್ಕೆ ಅಂದ್ರೆ ವ್ಯಾಪ್ತವಾದಂಥ ಪರಮಾತ್ಮನಿಗೆ ಸನ್ನಿಧಿ ನಾಶದ ಪ್ರಶ್ನೆನೇ ಇಲ್ಲ. ಆದ್ದರಿಂದ ಉಪಾಧಿ ನಿತ್ಯ. ಇನ್ನು ಪ್ರತಿಬಿಂಬ ನಾಶ ಆಗೋ ಚಾನ್ಸ್ ಎಲ್ಲಿ ಬಂತ? ಈಗ ಒಂದು ಉಪಾಧಿ, ಎರಡು ಉಪಾಧಿ, ಸನ್ನಿಧಿ. ಸೊ ಸನ್ನಿಧಿ ನಾಶವಾದಾಗ ಪ್ರತಿಬಿಂಬ ನಾಶವಾಗುತ್ತೆ ಅನ್ನೋ ಕಾರಣ ಕೂಡ ಕೊಡಕ್ಕೆ ಬರೋದಿಲ್ಲ. ಸನ್ನಿಧಿ ಕೂಡ ಏನದು? ನಿತ್ಯ. ಹೇಗೆ ಸ್ವರೂಪ ಉಪಾಧಿ ಆದದ್ದು ಸ್ವರೂಪ ನಿತ್ಯನೋ ಹಾಗೆ ಸನ್ನಿಧಿ ಕೂಡ ನಿತ್ಯವಾಗಿರೋದ್ರಿಂದ ಜೀವನಿಗೆ ಪ್ರತಿಬಿಂಬತ್ವ ಎಂದೆಂದೂ ಹೋಗೋದಿಲ್ಲ, ಅವನಿಗೆ ಅನಿತ್ಯತ್ವ ಇಲ್ಲ. ಅವೆಲ್ಲ ಸರಿಯಾಗಿ ಮನನ ಮಾಡಬೇಕು. ದೇವರು ವ್ಯಾಪ್ತನಾಗಿರೋದ್ರಿಂದ ಜೀವ ಬರೀ ವ್ಯಾಪ್ತನಾಗಿದ್ದರೆ ಬರ್ತಿರ್ಲಿಲ್ಲ. ಇವತ್ತು ಆಕಾಶಕ್ಕೆ ಪ್ರತಿಬಿಂಬ ಅಲ್ಲ. ಯಾತಕ್ಕೆ? ಯಾಕಲ್ಲ ಆಕಾಶಕ್ಕೆ? ಆಕಾಶ ಪ್ರತಿ ಚಿತ್ವನೇ ಇಲ್ಲ, ಅದರಲ್ಲಿ ಚಿತ್ವ ಚೈತನ್ಯ ಇಲ್ಲ. ಪರಮಾತ್ಮ ಚೈತನ್ಯ ಒಂದು ವ್ಯಾಪ್ತನಾಗಿದ್ದಾನೆ. ಅದಕ್ಕೆ ನಮಗೆ ಚೈತನ್ಯ ಇಲ್ಲ, ನಮ್ಗೇನಾಗ್ತಿತ್ತು? ಎಂಥ ಪ್ರತಿಬಿಂಬ ಆಗ್ತಾ ಇದ್ವಿ ನಾವೀಗ? ಈ ಮೈಕ್ ಪ್ರತಿಬಿಂಬ ಕಂಡ್ರೆ ಮೈಕ್ ಪ್ರತಿಬಿಂಬ ಏನದು? ಜಡನೆ. ಇದು ಜಡ, ಅದು ಜಡ. ಅವರೊಂದು ಹಸಿರು ಪ್ರತಿಬಿಂಬ ಅಂತ ಅವಾಗ ಏನಾಯ್ತು? ಮೂವ್ ಆಗುತ್ತೆ. ಯಾಕೆ? ಚೈತನ್ಯ ಇರೋದು. ಇದು ಅರ್ಥ ಮಾಡ್ಕೊಂಡ್ರೆ ಚೈತನ್ಯ ಪರಮಾತ್ಮ ಚೇತನನಾಗಿ ವ್ಯಾಪ್ತನಾಗಿರೋದ್ರಿಂದ ಅವನ ಸನ್ನಿಧಿ ನಿತ್ಯವಾದ್ದರಿಂದ, ಜೀವನ ಸ್ವರೂಪ ಎಂಬ ಉಪಾಧಿ ನಿತ್ಯವಾದ್ದರಿಂದ ಜೀವ ನಿತ್ಯ, ಅವನು ಪ್ರತಿಬಿಂಬನಾದ ಜೀವ ನಿತ್ಯನೇ ಆಗಿದ್ದಾನೆ. ಇವೆಲ್ಲ ಒಂದು ಪದಗಳು, ಇನ್ನೊಂದು ಕಾನ್ಸೆಪ್ಟ್ ಸರಿಯಾದ ತಲೆಯಲ್ಲಿ ಕೂತ್ಬಿಟ್ರೆ ಆಗ ಜೀವ ನಿತ್ಯತ್ವ ಗಟ್ಟಿಯಾಗಿ ಭೇದ ನಿತ್ಯನೂ ಆಗುತ್ತೆ, ಎಲ್ಲ ಆಗುತ್ತೆ. ಅಲ್ಲಿಗಿರಲಿ. ನಾಳೆ ಮುಂದಿನ ಪಾಠ. ಓಂ ಜನ್ಮಾದ್ಯಸ್ಯ